ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಹರಡಗೆರೆ ಗ್ರಾಮಕ್ಕೆ ಕೊರೆದಿದ್ದ ಬೋರ್ವೆಲ್ನಿಂದ ಕುಡಿಯುವ ನೀರಿಗೆ ಸಂಪರ್ಕ ಕಲ್ಪಿಸುವ ಸ್ಥಳವನ್ನು ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಹೂವಿನಕಟ್ಟೆ ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗೆ ಭೇಟಿ ನೀಡಿ ಶಾಸಕರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿದ ವೇಳೆ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅವರ ನಿರ್ದೇಶನದ ಮೇರೆಗೆ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರ್‌ಟಿಬಿ ಇಒ ರಂಗನಾಥ್ ಜೊತೆಗಿದ್ದರು. ಹರದಗೆರೆ ಗೊಲ್ಲರಹಟ್ಟಿಗೆ ಭೇಟಿ ಕೊಟ್ಟ ವೇಳೆ ಬೋರ್ವೆಲ್ ಕೊರೆದಿದ್ದು ಟ್ರಾನ್ಸ್ಫಾರ್ಮ್ ಅನ್ನ ಇಟ್ಟಿದ್ದು ಮೋಟಾರ್ ಅನ್ನ ಬಿಟ್ಟಿಲ್ಲ. 1 ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿ ಪ್ರಾರಂಭ ಮಾಡಿದ್ದು ಟಾಸ್ಕ್ ಫೋರ್ಸ್ ಎಕ್ಸಿಕ್ಯೂಟಿವ್ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಇಒ ಅವರಿಗೆ ಸೂಚನೆ ನೀಡಿದ್ದೇನೆ. ಇಂದು ಸಂಜೆಯ ವೇಳೆಗೆ ಎಲ್ಲವನ್ನ ಸರಿ ಮಾಡಿ ನೀರು ಸರಬರಾಜು ಆಗಬೇಕು. ಅದನ್ನ ವಿಡಿಯೋ, ಫೋಟೋ ಮಾಡಿ ವರದಿ ನೀಡಲು ಸೂಚಿಸಿದ್ದೇನೆ. ಈ ಬಾರಿ ಜಿಲ್ಲೆಯಲ್ಲಿ ಜೂನ್ ತಿಂಗಳಿನಿಂದ ಕೇವಲ 81 ಮಿಲಿಮೀಟರ್ ಅಷ್ಟು ಮಳೆಯಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮೊದಲ ಆದ್ಯತೆ ನೀರಿಗೆ ಕೊಡುವಂತೆ ಸೂಚನೆಯನ್ನ ನೀಡಿದ್ದು ಜೆಇ, ಎಇ, ಎಡಬ್ಲ್ಯೂ ಸೇರಿದಂತೆ ಎಲ್ಲಾ ಅಧಿಕಾರಿಗಳಿಗೂ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಸೂಚಿಸಿರುವುದಾಗಿ ತಿಳಿಸಿದರು. ಹೂವಿನಕಟ್ಟೆದಲ್ಲಿನ ಕಿತ್ತೂರಾಣಿ ವಸತಿ ಶಾಲೆ, ಮುರಾರ್ಜಿ ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಎಂದು ಶಾಸಕರು ಸಭೆಯಲ್ಲಿ ಪ್ರಸ್ತಾಪಿಸಿದ ಹಿನ್ನೆಲೆ ಭೇಟಿ ನೀಡಿದ್ದು ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸುವಂತೆ ಹೇಳಿದ್ದಾರೆ. ಶಾಲೆಯಲ್ಲಿ ಬೋರ್ವೆಲ್ ಕೊರೆದಿದ್ದು 4 ಇಂಚು ನೀರು ಸಿಕ್ಕಿದೆ ಎಂದು ಮಾಹಿತಿ ಇದ್ದು ಶಾಲೆಯಲ್ಲಿ ಇರುವ ಹಣವನ್ನು ಬಳಕೆ ಮಾಡಿಕೊಂಡು ನೀರಿಗೆ ಸಮಸ್ಯೆಯಿಂದ ಮುಕ್ತ ಮಾಡುವಂತೆ ಸೂಚಿಸಿರುವುದಾಗಿ ತಿಳಿಸಿದರು. ಹರಡಗೆರೆ ಗೊಲ್ಲರಹಟ್ಟಿಗೆ ಹೋಗಿದ್ವಿ. ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ನಿನ್ನೆ ಸನ್ಮಾನ್ಯ ಶಾಸಕರು ಪ್ರಸ್ತಾಪ ಮಾಡಿದರು ಸಭೆಯಲ್ಲಿ. ಮತ್ತು ಆನರಬಲ್ DCM ಸರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ ಜನರಿಗೆ ಕುಡಿಯೋ ನೀರು ತೊಂದರೆ ಯಾವ ರೀತಿಯಲ್ಲಿ ಕೂಡ ಆಗಬಾರ್ದು ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ನಾನೇ ಹೋಗಿ ನೋಡೋಣ ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದೀನಿ. ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಅರ್ಧಕೆರೆ ಗೊಲ್ಲರಹಟ್ಟಿಯಲ್ಲಿ ನೀರು ಬಂದಿದೆ, ಬಟ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಸಹ ಹಾಕಿದ್ದಾರೆ, ಬಟ್ ಮೋಟರ್ ಇಲ್ಲ. ಪೈಪ್ಲೈನ್ ವರ್ಕು ಶುರು ಮಾಡಿದ್ದಾರೆ. JCB ಇಟ್ಕೊಂಡು ಸುಮಾರು 1 ಕಿಲೋಮೀಟರ್ ಪೈಪ್ಲೈನ್ ಕೂಡ ಹಾಕಿದ್ದಾರೆ, ಬಟ್ ಮೋಟರ್ ಬಿಡಲಿಲ್ಲ. ಸೊ ಹಾಗಾಗಿ ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂರಲ್ ವಾಟರ್ ಸಪ್ಲೈ, ಟಾಸ್ಕ್ ಫೋರ್ಸ್ ಕಮಿಟಿ, ತಹಸೀಲ್ದಾರ್ ಇಒಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಸಂಜೆ ಒಳಗಡೆ ಮೋಟರನ್ನು ಹಾಕಿ ನೀರನ್ನು ಸರಬರಾಜು ಮಾಡಬೇಕು ಅಂತ. ಈಗಾಗಲೇ ಬೆಸ್ಕಾಂ ಅವರಿಗೆ ಹೇಳಿದ್ದೀವಿ, ಕುಡಿಯೋ ನೀರಿಗೆ ಯಾವ ರೀತಿಯಲ್ಲಿ ಕೂಡ ಅಡ್ವಾನ್ಸ್ ತಗೋಬಾರ್ದು, ಇಮ್ಮಿಡಿಯೇಟಾಗಿ TC ಹಾಕಬೇಕು ಅಂತ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಬಟ್ TC ಅಂತೂ ಇದೆ, ಬಟ್ ಅಲ್ಲಿ ಮೋಟರ್ ಹಾಕಬೇಕು, ಅದು ಗ್ರಾಮ ಪಂಚಾಯತ್ ಅವರಿಗೆ ಹೇಳಿದ್ದೀನಿ. ಸೊ ನಾವು ಒಟ್ಟಾರೆಯಾಗಿ ಆ್ಯಸ್ ಅ ಟೀಮ್ ಕೆಲಸ ಮಾಡಬೇಕು ಅಂತ ಹೇಳಿದ್ದೀವಿ. ಸ್ಥಳ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ಹರದಗೆರೆ ಗೊಲ್ಲರಹಟ್ಟಿಯಲ್ಲಿ ಬೋರ್ವೆಲ್ ಕೊರೆದಿದ್ದು ಟ್ರಾನ್ಸ್ಫಾರ್ಮ್ ಅಳವಡಿಸಿದ್ದು ಮೋಟಾರ್ ಬಿಡದೆ ಇರಲು ಕಾರಣ ಏನು, ಪೈಪ್ಲೈನ್ ಮಾಡುವ ಮುನ್ನ ನೀರಿನ ಪರೀಕ್ಷೆಯನ್ನ ಮಾಡಬೇಕಿದ್ದು ನಾನು ಸಿಇಒ ಆಗಿದ್ದ ವೇಳೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ನೀರನ್ನ ಪರೀಕ್ಷಿಸಿ ನಂತರ ನೀರನ್ನ ಕೊಡಲಾಗುತ್ತಿದ್ದು ಆದರೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಈ ರೀತಿ ಉಂಟಾಗಿದೆ. ನೋಟಿಸ್ ನೋಡೋಣವೇ ಎಂದು ಇಒ ಹಾಗೂ ಕುಡಿಯುವ ನೀರು ಹಾಗೂ ಗ್ರಾಮೀಣ ಸರಬರಾಜು ಇಲಾಖೆಯ ಅಧಿಕಾರಿಗಳಿಗೆ ಕಾಟಾಚಾರಕ್ಕೆ ಕೆಲಸ ಮಾಡುತ್ತಾ ಇದ್ದೀರಾ ಯಾಕೆ ಎಂದು ತರಾಟೆಗೆ ತೆಗೆದುಕೊಂಡರು. ಬಳಿಕ ತಹಶೀಲ್ದಾರ್ ಅವರನ್ನ ನೀವು ಭೇಟಿ ಕೊಟ್ಟಿದ್ರೆ ಫೋಟೋ ವಿಡಿಯೋ ತೋರಿಸುವಂತೆ ಸೂಚಿಸಿದ ತರುವಾಯ ಭೇಟಿ ಕೊಟ್ಟಿದ್ದ ಫೋಟೋ ವಿಡಿಯೋ ತೋರಿಸಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರ್‌ಟಿಬಿ, ತಾಲೂಕು ಪಂಚಾಯಿತಿ ಇಒ ರಂಗನಾಥ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ ಸೇರಿದಂತೆ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ.